ನಮಸ್ಕಾರ ರೀ ದೊಡ್ಡ ಮಂದಿಗಿ. ಮೊನ್ನೆ ಇಂಡಿಯಾ ಮತ್ತು ನೆದರ್ಲ್ಯಾಂಡ್ ಮ್ಯಾಚ್ ಇತ್ರಿ. ಆ ಮ್ಯಾಚ್ ಒಳಗೆ ನಮ್ಮ ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್ ಎಲ್ಲ ಹಲವಾರು ರೀತಿ ಪ್ಲೇಯರ್ ಅದಾವ. ಅದ್ರೊಳಗೆ ಆಡುವಂಥ ಪ್ಲೇಯರ್ ಅದಾವ, ಹೊಡಿವು ಬಡಿ ಪ್ಲೇಯರ್ನೂ ಅದಾವ ಅದ್ರೊಳಗೆ ಇಂಡಿಯಾದೊಳಗೆ. ಮೊನ್ನೆ ನಮ್ಮ ಓಪನಿಂಗ್ ಬಂದ್ರಿ. ಯಾರು ಬಂದ್ರಪ್ಪ ಅಂತಂದ್ರೆ ಇಶಾನ್ ಕಿಶನ್ ಮತ್ತು ಅಭಿಷೇಕ್ ಶರ್ಮಾ ಓಪನಿಂಗ್ ಬಂದರು. ಬರೋಣ ಕಡೆ ಇಶಾನ್ ಕಿಶನ್ ಅವನು ನೆದರ್ಲ್ಯಾಂಡ್ ಕೂಡ ಏನೂ ಆಡಲೇ ಇಲ್ಲ, ಅವನು ಏನೂ ತೋರಿಸಲೇ ಇಲ್ಲ. ಬ್ಯಾಟಿಂಗ್ ಫೇಲ್ ಆಯ್ತು ಅವನದು. ನಮ್ಮ ಅಭಿಷೇಕ್ ಶರ್ಮಾ ಅಂತೂ ಅವನದು ಬ್ಯಾಟಿಂಗೇ ಫೇಲ್ ಆಯಿತು. 3-3 ಡೆಕೋಟ ಅನ್ನ. ಒಮ್ಮೆ USA ಅಂತ ಟೀಮಿನ ಕೂಡ ಅದ್ರ ಕೂಡನು ಡೆಕೋಟೆ ಆದ್ನ, ಬರೀ 0 ರನ್. ಮೊನ್ನೆ ಪಾಕಿಸ್ತಾನ ವಿರುದ್ಧನೂ ಹೊಡ್ಯಾಕೆ ಹೋಗಿ 6 ಹೊಡ್ಯಾಕೆ ಹೋಗಿ ಕ್ಯಾಚೌಟ್ ಆಗಿ ಅದು ಡೆಕೋಟೆ ಆದ, 0 ರನ್ ಹೊಡೆದ. ಮೊನ್ನೆ ಮತ್ತು ಇನ್ನೊಂದು ನೆದರ್ಲ್ಯಾಂಡ್ ಕೂಡ ಅದ್ರೊಳಗೂ ಡೆಕೋಟ ಆದ. ಏನು ರನ್ನ ಬರೀ 6 ಹೊಡ್ಯಾಕೆ ಹೋಗಿ ಔಟ್ ಆಗಾಕತ್ತವು. ಏನು ಪವರ್ ಪ್ಲೇದಾಗ ಚೆಂದಾಗಿ ಆಡ್ಬೇಕು ಈ ಸಲ ಪ್ಲೇಯರು. ಬಡ ವಿಕೆಟ್ ಹೋದಂದ್ರೆ ಆಡೋರು ಯಾರು ಅದ್ರೊಳಗೆ? ಹೌದಿಲ್ರಿ? ಆಡೋರು ಯಾರು ಹಿಂದೆ? ಇವು ಪವರ್ ಪ್ಲೇದಾಗ 4-5 ವಿಕೆಟ್ ಕಳ್ಕೊಂಡ್ರೆ ರನ್ ಹೊಡೆಯೋರು ಯಾರು? ಮತ್ತು ಇವರೇ ಗುದ್ದಾಡ್ಬೇಕು ನೋಡ್ರಿ, ಶಿವಮ್ ದುಬೆ ಮತ್ತು ಹಾರ್ದಿಕ್ ಪಾಂಡ್ಯ ಇವರಿಬ್ಬರೇ ಗುದ್ದಾಡ್ಬೇಕಾಗತ್ತೆ. ಉಳ್ಕಿದ್ದು ದಡ ವಿಕೆಟ್ ಹೋದವಪ್ಪ ಅಂತಂದ್ರೆ ಏನು ಮಾಡೋಕೆ ಬರೋಂಗಿಲ್ಲ. ಅದೇ ರೀತಿ ನೋಡಿ ಆಡ್ಬೇಕಾಗತ್ತೆ. ಇನ್ನೊಂದು ಸತಿ ನೀ ಹಿಂಗೆ ಹೊಡ್ಯಾಕೆ ಹೋಗ್ಬೇಡಪ್ಪ, 6 ಹೊಡ್ಯಾಕೆ ಹೋಗ್ಬೇಡ, 4 ಹೊಡ್ಯಾಕೆ ಬೇಡ. ಮೊದಲು ನೀನು ಖಾತಾ ಸಿಂಗಲ್ ತೊಗೊಂಡೆ ಖಾತಾ ತೆಗೀನಿ. ರನ್ ಪನ್ ಹೊಡಿಬೇಕಂದ್ರೆ ಏನು ರನ್ ಹೊಡ್ಯಂಗಿತ್ತಂದ್ರೆ ಸೀದಾ ಕೈಗೆ ರೀ ಅವನು ಆ ಕಡೆ ಆಫ್ ಸೈಡ್ ನಿಂದಿರ್ಸಿರ್ತಾರೆ ಪ್ಲೇಯರ್ಗಳಿಗೆ, ಸೀದಾ ಹೊಡ್ಯಾಕೆ ಹೋಗಿ ಅಲ್ಲೇ ಕ್ಯಾಚ್ ಕೊಟ್ಬಿಡ್ತಾನೆ. ಅವಂಗೆ ಮೊದಲು ಸ್ವಲ್ಪ ಆರಾಮ ಒಂದಿಲ್ಲ ಕ್ಯಾಂಡಿಡೇಟಿಗೆ, ಅದಕ್ಕೆ ಅವಂಗೆ ಆಡ್ಸಕ್ಕೆ ಹತ್ಬಿಟ್ಟಾರ ಅವಂಗೆ ಪ್ಲೇಯರಿಗೆ. ಇನ್ನೊಮ್ಮೆ ಹಂಗಿಲ್ಲ, ಅವ ಹೊಡಿತಾನೆ. ಅವಂಗೂ 2 ಮ್ಯಾಚ್ ಚಲೋ ಆಡ್ಯಾನ, ಅವನು ಆಡ್ಯಾನ ಅಂತೇಳಿ ಹಾಕಿದ್ದೈತೆ ಅವಂಗೆ. ಅವಂಗೂ ಆರಾಮಿಲ್ಲತ್ತ ಒಂದು ಮ್ಯಾಚನ್ನು 2 ಮ್ಯಾಚ್ ಹೊರಗೆ ಇಟ್ಟಿದ್ದೀವಿ. ಆದರೂ ಮತ್ತು 3-3 ಡೆಕೋಟ್ ಆದ. ನಮ್ಮ ಇಶಾನ್ ಕಿಶನ್ ಕಾಕ ಇವನು ಹೊಡ್ಯಾಕೆ ಹೋಗಿ ಇವನು ರನ್ನ ಬರಲಿಲ್ಲ ಅವನ ಕೈಲೇನು. ಭಾಳ ಒಂದು 5-6 ರನ್ ಹಿಟ್ಯಾಗ ಬಂದವು. ಉಳ್ಕಿದವರು ನಮ್ಮ ಇವ್ರು ಆಡ್ಯಾರಿ, ಇಬ್ಬರು ಚಲೋತ್ನಾಗ ಬ್ಯಾಟಿಂಗ್ ಆಡಿದರು. ಅವರಿಬ್ಬರು ಔಟ್ ಆಗಿದ್ರಪ್ಪ ಅಂತಂದ್ರೆ ಎಲ್ಲೂ ಮ್ಯಾಚಲ್ಲಿ ಇವ್ರು ಎಲ್ಲಿ ಹಂಗೆ ಆಗ್ಬಿಡ್ತಿತ್ತು. ಮ್ಯಾಚ್ ಯಾರು ಗೆಲ್ಲಿಸ್ಕೊಟ್ಟಾರ ಅಂತಂದ್ರೆ ಶಿವಮ್ ದುಬೆ ಗೆಲ್ಲಿಸ್ಕೊಟ್ಟಾನ. ಹಾರ್ದಿಕ್ ಪಾಂಡ್ಯ ಮತ್ತು ಶಿವಮ್ ದುಬೆ ಇವರಿಬ್ಬರು ಪಾರ್ಟ್ನರ್ಶಿಪ್ ಚಲೋತ್ನಾಗ ಬರುತ್ತೆ ರೀ. ಇಲ್ಲಾಂದ್ರೆ ಒಂದು 60-70 ರನ್ನೇ ಮ್ಯಾಗ ಬಂದ್ಬಿಡ್ತಾವೆ. 70 ರನ್ನೇ 100 ರನ್ನೇ ಮ್ಯಾಗ ಬಂದ್ಬಿಡ್ತಾವೆ. ಆದ್ರೆ ಇವ್ರು ನಿಂತು ಆಡಿದಕ್ಕೆ ಪವರ್ ಪ್ಲೇದಾಗ ಒಂದಿಷ್ಟು ರನ್ 50 ರನ್ ಹಿಡೀರಿ. ಪವರ್ ಪ್ಲೇದಾಗ ನೆದರ್ಲ್ಯಾಂಡ್ ಕೂಡ 50 ರನ್ ಹಿಡೀರಿ. 50 ರನ್ ಹೊಡ್ತೀರ. ಆ ಹೊಡೆದ ಮ್ಯಾಗ ಹಿಂದೆ ದಡ ವಿಕೆಟ್ ಹೊಂಟು ಬಾಲಿಂಗ್ ಹತ್ರ ನೆದರ್ಲ್ಯಾಂಡ್ದವ್ರು ಮಣಗಂಡು ಹಾಕ್ಯಾರ್ರಿ. ಅವನ ಹೆಸರು ಏನೈತೆ, ಅವನ ಹೆಸರು ಹೇಳಕ್ಕೆ ಬರಾಕತ್ತಿಲ್ಲ. ಆ ನಮೂನಿ ಹಾಕಾಕತ್ತಿದ್ದ ನಾವು ಬಾಲಿಂಗ್. ಅವನು 20 ರನ್ ಕೊಟ್ಟಾರಿ. 20 ರನ್ನಿಗೆ ನಮ್ಮ 4 ವಿಕೆಟ್ ಹಂಗೆ ತೊಗೊಂಡ್ಬಿಟ್ನಾವ ಆ ಪ್ಲೇಯರ್. ಅವ್ರ ಕಡೆದವ ನಮ್ಮ ಕಡೆನೂ ಬುಮ್ರಾನು, ಕಡೆ ವರುಣ್ ಚಕ್ರವರ್ತಿ, ಆಶೀಶ್ ಸುಂದರ್ಗೆ ಆಡಿಸಿದ್ರು. ಸುಂದರ್ಗೆ ಬ್ಯಾಟಿಂಗೇ ಸಿಗಲಿಲ್ಲ, ಅವಂಗೆ ರಿಂಕು ಸಿಂಗುಗೂ ಸಿಗಲಿಲ್ಲ. ಇವರೇ ಆಡಿದ್ರು, ಹಾರ್ದಿಕ್ ಪಾಂಡ್ಯ ಮತ್ತು ಶಿವಮ್ ದುಬೆ ಇವರೇ ಆಡಿದರು. ನಮ್ಮ ಶಿವಮ್ ದುಬೆ ಕಾಕ ಅನಗಡೆ ಜಡ್ಜ್ ಇದನ್ರಿ ನೆದರ್ಲ್ಯಾಂಡ್ ಕೂಡ ಅಂತೂ ಹೊಡೆದ್ರಿ. ನಾವು ತಿರ್ವಾಡಿ 66 ರನ್ ಹೊಡೆದ ಮ್ಯಾಚ್ ಹತ್ರ ಕಡ್ಯಾಕ್ ಮಾಡ್ಕೊಂಡೀವಿ. ಇದೇನು ಮ್ಯಾಚ ಸೋಲ್ತು ಬಿಡು. 17 ಓವರ್ ಆಗ್ಯಾವ್ರಿ, 16 ಓವರೇ ಆಗ್ಯಾವು, 113 ರನ್ ಆಗ್ಯಾವು. ಇವರೇನೆ ಎಲ್ಲಿ ಹೊಡಿತಾರಪ್ಪ ಅಂತ ನಾವು. ಆಮೇಲೆ ಹಾರ್ದಿಕ್ ಪಾಂಡ್ಯ ಬಂದ, 1 ಓವರ್ ನೋಡ್ದ. ಆಮೇಲೆ ಚಾಲು ಆಯ್ತು ನೋಡ್ರಿ ಅವನು ಬಡಿಗೆ. ಅವನು ಒಂದು ಮ್ಯಾಚ್ನಾಗ ಅವನು ಡೆಕೋಟೆ ಆಗಿ ಬಂದ. ಹಾರ್ದಿಕ್ ಪಾಂಡ್ಯನು ಎಲ್ಲರೂ ಹಲವಾರು ರೀತಿ ಪ್ಲೇಯರ್ಗಳು ಡೆಕೋಟ್ ಆಗುವ ಶಾಂತಕ ಡೆಕೋಟ್ ಆದ್ರಂದ್ರೆ ಮತ್ತು ಕಪ್ ಯಾವ ಹೊಡಿದು ಏನು ಸುದ್ದಿ. ಕಪ್ ಇವರು ಟೀಮಿಗೆ ಹೊಡೆದ ಕಪ್ ಗೆಲ್ಬೇಕತ್ತೈತಿ ಸರಿ. ಕಪ್ ಹಂಗೆ ತಲೀಲಿ ಓಡಿಸಿ ಆಡ್ಬೇಕಾಗಿದ್ದೀವಿ ನಾವು. ಈ ಸರಿ ಹುರುಪಿಲಿ ಆಡ್ಬೇಕು ನಮ್ಮ ಟೀಮ್ ಈ ಸರಿ. ಆದರೆ ಶಿವಮ್ದು ಒಬ್ರಿಗೊಬ್ರು ನಿಂತು ಆಡ್ತಾರಪ್ಪ ಅಂತ ನಾವು ಆಡ್ಕೊಂಡಿರ್ತೀವಿ, ಒಬ್ರಿಗೊಬ್ರು ಫೇಲೇ ಆಗ್ಬಿಟ್ಟಿರ್ತಾರೆ. ಅವನು ಅಭಿಷೇಕ್ ಶರ್ಮಾ ಬದಲಿ ಅವ್ನು ಸ್ವಲ್ಪ ರೆಸ್ಟಿಗೆ ಬಿಡ್ಬೇಕೇನತ್ತೀನಿ. ಅವ್ಗೆ ಇನ್ನೊಂದು 2 ರೆಸ್ಟ್ ಬಿಡ್ಬೇಕು. ಅವ್ಗೆ ಸಂಜೆ ನಮ್ಗೆ ಹಾಕ್ಬೇಕು ಅನಿಸುತ್ತೆ. ಏನು ಒಮ್ಮೆ 6 ಹೊಡ್ಯಾಕೆ ಹೋಗಿ 4 ಹೊಡ್ಯಾಕೆ ಹೋಗಿ ಹಿಂಗೆ ಮ್ಯಾಗ ಅರ್ಸು ಮಾಡಾಕತ್ತ. ಏನು ಮಾಡೋದು ಅವನೊಂದು ತೋನಿಕೆ. ಮುಂದಿನ ಮ್ಯಾಚಿಗೆ ಫಿಟ್ನೆಸ್ ಆಗಿ ಬರ್ಬೇಕು ಅವ. ಬಂದು ಹೊಡಿಲಿಲ್ಲ ಅಂದ್ರೆ ಏನು ಮಾಡೋದು? ಬರಲಿಲ್ಲ ಅದು ಇಲ್ಲ,
ಬಂದು ಹೊಡಿಬೇಕಲ್ಲಿ. ಅದೇನು ಪವರ್ ಪ್ಲೇದಾಗ ಮನೆ ಮ್ಯಾಚ್ ಇತ್ತು ನೋಡ್ರಿ, ಎದುರು ಕೂಡ ಇತ್ತು, 86 ರನ್ ಹೊಡೆದಿದ್ರು ಎಲ್ಲರೂ ಕೂಡಿ ಸೇರಿಸಿ ಪವರ್ ಪ್ಲೇದಾಗ. ಆ ನಮೂನಿ ರನ್ 200 ಮ್ಯಾಗ ಆಗ್ಬೇಕು ರನ್ ಸ್ಕೋರ್, ಹಂಗಾದ್ರೆ ಗೆಲ್ತೇವೆ ನಾವು. ಈಗತ್ರ ಟೀಮು ಬಲಿಷ್ಠ ಟೀಮ್ ಅದು. ಜಿಂಬಾಬ್ವೆ, ವೆಸ್ಟ್ ಇಂಡೀಸ್ ಮತ್ತು ಪಾಕಿಸ್ತಾನ, ಇಂಗ್ಲೆಂಡ್ ಇವೆಲ್ಲ ಮನಗಂಡ ಟೀಮ್ ಅದಾವ. ಈ ಸರಿ ನ್ಯೂಜಿಲ್ಯಾಂಡ ಮನಗಂಡ ಟೀಮ್ ಅದು. ಅವ್ರು ಕೂಡ ಗೆಲ್ಬೇಕಾದ್ರೆ ಭಾಳ ಕಷ್ಟ ಐತಿನ. ಈಟಕ್ಕೆ ಹೇಳ್ರಿ ಅದು ಹೊಡಿಬೇಕು ರನ್ ಅದು ಬರ್ಬೇಕಪ್ಪ ಅಂತಂದ್ರೆ ನೋಡಿ ಆಡ್ಬೇಕಾಗತ್ತೆ, ನೋಡಿ ಹೊಡಿಬೇಕಾಗತ್ತೆ. ಯಾವ ಶಾಟ್ ಎಲ್ಲಿ ಹೊಡಿಬೇಕು, ಯಾವ ಗ್ಯಾಪ್ನಾಗ ಹೊಡಿಬೇಕು, ಎಲ್ಲಿ ಹೊಡಿಬೇಕು ಅಂತೆಲ್ಲ ನಾವು ಯೋಚನೆ ಇರುತ್ತವ್ರಿ. ಯಾವ ಬಾಲ್ ಹೆಂಗೆ ಆಡ್ಬೇಕು ಅನ್ನೋದು ಭಾಳ ಮುಖ್ಯ ಇರುತ್ತೆ ಅಲ್ಲಿ. ಆದ್ರೆ ನಾವು ಹೇಳಕತ್ತೀನಿ ರೀ, ನಮಗೆ ನಾವು ಆಡೇ ಬಿಡ್ರಿ. ಶಿವಮ್ ದುಬೆ 66 ರನ್ ಹೊಡೆದಾನ್ರಿ ಅವ. ರಣ ಬೇಟೆಗಾರ, ಹುಲಿ, ಬೆಂಕಿ ಹುಲಿ ಅನ್ಬೇಕು ಅವಂಗ. ಆ ರೀತಿ ನೆದರ್ಲ್ಯಾಂಡ್ ಕೂಡ ಆ ರೀತಿ ಬ್ಯಾಟಿಂಗ್ ಆಡ್ಯಾನವ, ಆ ರೀತಿ ಪವರ್ಫುಲ್ ತೋರ್ಸ್ಯಾನವ. ನಮ್ಮ ಹಾರ್ದಿಕ್ ಪಾಂಡ್ಯ ಇದು ಕಿಲಾಡಿ ಬ್ಯಾಟಿಂಗ್ ಅನ್ಬೇಕು ಇವಂಗ. ಕಿಲಾಡಿ ಬ್ಯಾಟಿಂಗ್ ಹೆಂಗೆ ಯಾ ನಮ್ನಿ ಹೊಡಿದು 100 ಎಷ್ಟ ಮೀಟ್ರ್ ಹೊಡೆದವ ಸಿಕ್ಸ್ ಹಾರ್ದಿಕ್ ಪಾಂಡ್ಯ. ಅವನ 21 ಬಾಲಿಗೆ 31 ರನ್ ಹೊಡೆದಾನ. ಆದ್ರೆ ಅವನು ಓರಿಗೆ 10 ರನ್ ಹೊಡೆದ ಬಿಟ್ಟಾನ್ರಿ ಅವ. ಓರಿಗೆ 10 ರನ್, 321 ಬಾಲ್ ಆಡ್ಯಾನ, 306 ರನ್ ಹೊಡೆದಾನವ. ನಮ್ಮ ಶಿವಮ್ ದುಬೆಕಾಕ ಅವನು ಮ್ಯಾಗ ಅವ ಸಿಕ್ಸ್ ಹೊಡೆದಿದ್ದು ನೋಡಿ ನೆದರ್ಲ್ಯಾಂಡ್ದವರು ಅಂಜಿ ಬಿಟ್ಟಿದ್ದರು ರೀ. ಬರೋಣ 4 ರೀ, ಮ್ಯಾಗಿಂದ ಮ್ಯಾಗ 6 4 ಎಲ್ಲ ರೀತಿ ಬ್ಯಾಟಿಂಗನ್ನು ಆಡಕತ್ತಿದ್ದು ನಮ್ಮ ಶಿವಮ್ ದುಬೆ ಅವರು. ಬ್ಯಾಟಿಂಗ್ ಹತ್ರ ಗಿಚ್ಚ್ರಿ ಅವರು, 1 ನಂಬರ್ ಬ್ಯಾಟಿಂಗ್ ನೋಡ.